ವಾರಣಾಸಿ ಹಾಗೆ ಹರಿದ್ವಾರದಲ್ಲಿ ನಡೆಯುವ ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕಾಗಿ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಮಂಡ್ಯ ಮೈಸೂರು ಭಾಗದ ಎಲ್ಲ ಶಾಸಕರು MLCಗಳು ಆ ಸಮಿತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥದ್ದು. ಆ ಒಂದು ಸಮಿತಿ ಇವತ್ತು ಹರಿದ್ವಾರ ಹಾಗೆ ವಾರಣಾಸಿಗೆ ಭೇಟಿ ಕೊಟ್ಟು ಇಲ್ಲಿ ಯಾವ ರೀತಿ ಗಂಗಾರತಿ ಆಗುತ್ತೆ ಅನ್ನೋ ಒಂದು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಇವತ್ತು ಹರಿದ್ವಾರದಲ್ಲಿ ಪ್ರಮುಖವಾಗಿ ಗಂಗಾರತಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ದೃಶ್ಯಗಳನ್ನು ತೋರಿಸ್ತೀನಿ. ಈ ಸಮಿತಿ ಜೊತೆ ಪವರ್ ಟಿವಿನೂ ಕೂಡ ಇವತ್ತು ಹರಿದ್ವಾರಕ್ಕೆ ಬಂದಿದೆ. ಹರಿದ್ವಾರದಲ್ಲಿ ಗಂಗಾರತಿ ನಡೀತಾ ಇದೆ. ಈಗ ಪ್ರತಿದಿನವೂ ಕೂಡ ಇಲ್ಲಿ ಗಂಗಾರತಿಯನ್ನು ಮಾಡಲಾಗುತ್ತೆ. ಈ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಈ ಗಂಗೆಯಲ್ಲಿ ಮುಳುಗಿ ಹೇಳಿದ್ರೆ ಎಲ್ಲ ಪಾಪ ಪುಣ್ಯಗಳು ಕಳೆದು ಹೋಗುತ್ತೆ. ಇಡೀ ದೇಶದಲ್ಲಿ ಅತ್ಯಂತ ಪವಿತ್ರವಾದ ನದಿ ಗಂಗಾ ನದಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಕಾವೇರಿ ಅಷ್ಟೇ ಪವಿತ್ರಳು. ಆ ಒಂದು ಹಿನ್ನೆಲೆಯಲ್ಲಿ ಕಾವೇರಿಗೂ ಕೂಡ ಇದೇ ಮಾದರಿಯಲ್ಲಿ ಆರತಿ ಜ್ಯೋತಿಯನ್ನು ಬೆಳಗೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕಾವೇರಿ ಆರತಿಯ ಉಸ್ತುವಾರಿ ಸಮಿತಿ ಇವತ್ತು ಹರಿದ್ವಾರಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಚಿವ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಶಿವಲಿಂಗೇಗೌಡ, ರವಿ ಗಾಣಿಗ ಸೇರಿದಂತೆ ಮಂಡ್ಯ ಮೈಸೂರು ಭಾಗದ ಅನೇಕ ಶಾಸಕರು MLCಗಳು ಕೂಡ ಇವತ್ತು ಇಲ್ಲಿ ಭೇಟಿ ಕೊಟ್ಟು ಯಾವ ರೀತಿಯಲ್ಲಿ ಗಂಗಾರತಿಯನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ವರದಿಯನ್ನು ಸಿದ್ಧಪಡಿಸ್ತಾರೆ. ಈ ವರದಿಯನ್ನು ಕಾವೇರಿ ಆರತಿ ಸಮಿತಿಯ ಮುಂದೆ ಇಡ್ತಾರೆ. ಯಾವ ರೀತಿ ಕಾವೇರಿ ಆರತಿಯನ್ನು ಮಾಡಬೇಕು, ಅದರ ರೂಪುರೇಷೆ ಹೇಗಿರಬೇಕು, ಜೊತೆಗೆ ಕಾವೇರಿ ಭಾಗದಲ್ಲಿ ಎಲ್ಲಿ ಆರತಿಯನ್ನು ಬೆಳಗಿಸಬೇಕು ಅನ್ನೋದ್ರ ಬಗ್ಗೆ ಈ ಸಮಿತಿ ನಿರ್ಧಾರವನ್ನು ಮಾಡುತ್ತೆ. ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ಈ ಸಮಿತಿಗೆ ಒಂದು ನಿರ್ದೇಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹರಿದ್ವಾರಕ್ಕೆ ಇವತ್ತು ಈ ಸಮಿತಿ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಗಂಗಾರತಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ವರದಿ ಮಾಡಿ ಸರ್ಕಾರಕ್ಕೂ ಕೂಡ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಪ್ರಮುಖವಾಗಿ KRS ಅಲ್ಲಿ ಗಂಗಾರತಿಯನ್ನು ಮಾಡ್ತಕ್ಕಂಥ ಒಂದು ಆಲೋಚನೆ ಇತ್ತು. ಆದರೆ KRS ಅಲ್ಲಿ ಸ್ಥಳಾವಕಾಶದ ಒಂದು ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಲಕಾಡು ಅಥವಾ ಕಾವೇರಿ ಉಗಮ ಸ್ಥಾನ ಭಾಗಮಂಡಲದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ಗಂಗಾರತಿಯನ್ನು ಆಚರಣೆ ಮಾಡಲಾಗುತ್ತೆ, ಜೊತೆಗೆ ಕೇವಲ ಹರಿದ್ವಾರ ಮಾತ್ರವಲ್ಲ, ನಾಳೆ ವಾರಣಾಸಿಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಗಂಗಾರತಿಯನ್ನು ವೀಕ್ಷಣೆ ಮಾಡಿ ಒಂದು ವರದಿಯನ್ನು ರಾಜ್ಯ ಸರ್ಕಾರ ತಯಾರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿದಂತೆ ತಲಕಾಡು ಅಥವಾ ಭಾಗಮಂಡಲದಲ್ಲಿ ಕಾವೇರಿ ಆರತಿಯನ್ನು ಬೆಳಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ಹಮ್ಮಿಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದೆ. ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾವೇರಿ ಆರತಿ ವರ್ಷಕ್ಕೆ ಎಷ್ಟು ಬಾರಿ ಮಾಡಬೇಕು, ಎಲ್ಲಿ ಮಾಡಬೇಕು, ಕಾರ್ಯಕ್ರಮದ ರೂಪುರೇಷೆ ಹೇಗಿರಬೇಕು, ಜೊತೆಗೆ ಯಾರನ್ನೆಲ್ಲ ಒಂದು ಅಂದರೆ ಸಾಧುಗಳನ್ನ ಹಾಗೆ ಸನ್ಯಾಸಿಗಳನ್ನ ಸ್ವಾಮೀಜಿಗಳನ್ನ ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು, ಯಾರ ಮೂಲಕ ಆರತಿಯನ್ನು ಬೆಳಗಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಮಿತಿ ನಿರ್ಧಾರ ಮಾಡುತ್ತೆ. ಅಂತಿಮವಾಗಿ CMಗೆ ವರದಿಯನ್ನು ಸಲ್ಲಿಕೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ DK ಶಿವಕುಮಾರ್ ಅವರು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿಕೊಂಡು ಕಾವೇರಿ ಆರತಿಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ KRSಗೆ ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಲಾಗಿತ್ತು. ಗಂಗಾರತಿ ರೀತಿಯಲ್ಲೇ ಕಾವೇರಿ ಆರತಿ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಅವತ್ತು DK ಶಿವಕುಮಾರ್ ಅವರು ಬಂದಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡಿ ವರದಿ ತಯಾರಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಸಮಿತಿಗೆ ನೀಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಸಮಿತಿಯ ತಂಡ ಹರಿದ್ವಾರಕ್ಕೆ ಬಂದಿದೆ. ಹರಿದ್ವಾರದಲ್ಲಿ ನಡೀತಾ ಇರತಕ್ಕಂಥ ಮಹಾ ಗಂಗಾ ಆರತಿಯನ್ನು ನೋಡಿ ಅವರು ಕೂಡ ಇಲ್ಲಿ ವಿಶೇಷವಾದಂಥ ಒಂದು ಪೂಜೆಯನ್ನು ಅರ್ಪಿಸಿ ಇಲ್ಲಿನ ಒಂದು ಸಾಧು ಸಂತರನ್ನು ಕಾವೇರಿ ಭಾಗಕ್ಕೂ ಕೂಡ ಕರೆಸಿ ಅಲ್ಲಿ ಆರತಿಯನ್ನು ಮಾಡಿಸ್ತಕ್ಕಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಹರಿದ್ವಾರಕ್ಕೆ ಸಮಿತಿ ಭೇಟಿ ಕೊಟ್ಟಿದೆ. ನಾಳೆ ವಾರಣಾಸಿಗೆ ಹೋಗಿ ವಾರಣಾಸಿಯಲ್ಲೂ ಕೂಡ ಗಂಗಾರತಿಯನ್ನು ವೀಕ್ಷಣೆ ಮಾಡಿ ಅಲ್ಲೂ ಕೂಡ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡಲಿದ್ದಾರೆ. ಜೊತೆಗೆ ನೀವು ನೋಡ್ಬೋದು ಇವತ್ತು ಹರಿದ್ವಾರದಲ್ಲಿ
ಲಕ್ಷಾಂತರ ಜನ ಬಂದಿದ್ದಾರೆ, ಗಂಗಾ ಮಾತೆಗೆ ನಮಿಸ್ತಾ ಇದ್ದಾರೆ, ಗಂಗಾ ಆರತಿಯ ಒಂದು ದರ್ಶನವನ್ನು ಪಡಿತಾ ಇದ್ದಾರೆ, ಪುನೀತರಾಗಿದ್ದಾರೆ. ಇಲ್ಲೊಬ್ಬರು ಅಭಿಮಾನಿಗಳಿದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ, ಭಕ್ತಾದಿಗಳಿದ್ದಾರೆ. ಸರ್ गंगा आरती का महत्व क्या है सर? महत्व हम माँ गंगा का आरती देखने के लिए आए। माँ गंगा जो है ना उसका आरती देखने के लिए आया, गंगा देवी का आरती। और कुछ कितने दिन ये मंगल आरती चलेगा? आरती दो दिन देखा। 2 दिन चला। ಇನ್ನೊಬ್ರು ಸಂತೃತರ ಕಾಣ್ತಾ ಇದ್ದಾರೆ. सर आप बोले ये गंगा आरती का महत्व क्या है सर? आज हरिद्वार में आए हम लोग 4 धाम की यात्रा करके। आज माँ गंगा का आरती हम लोग देख के बाकी ज़्यादा प्रसन्न हुए। मन में बहुत दिनों श्रद्धा था कि 4 धाम की यात्रा करके माँ गंगा की आरती देखे। आज हमने देख के धन्य धन्य हो गए। गंगा मैया की जय। गंगा मैया 4 धाम की यात्रा करके आए हैं, अभी गंगा मैया का आरती देखे, मन बहुत खुश हुआ। भगवान सबकी मुरादें पूरी करे गंगा मैया। जय हो गंगा मैया। ಸೊ ಇದು ಇಲ್ಲಿನ ಭಕ್ತಾದಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಗಂಗಾ ಮಾತೆಯ ಒಂದು ದರ್ಶನವನ್ನು ಪಡೆದು ಅದರಲ್ಲಿ ಮುಳುಗಿ ನಾವು ಪುನೀತರಾದ್ವಿ ಅನ್ನೋ ಒಂದು ಮಾತುಗಳನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯ ಒಂದು ಆರತಿಯನ್ನು ಕಾವೇರಿಗೂ ಕೂಡ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಕಾವೇರಿ ನದಿ ಯಾವಾಗಲೂ ಕೂಡ ಸದಾಕಾಲ ತುಂಬಿ ಹರಿಬೇಕು ಅಂತಲೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಆರತಿಯನ್ನು ಬೆಳಗಿ ಒಂದು ಸಮಿತಿಯನ್ನು ರಚನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಹರಿದ್ವಾರ.